ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇದ್ದೆ. ಸ್ಟಾರ್ಟಿಂಗ್ ದಿನದಿಂದ ಕೂಡ ಜಗಳ ಆಡ್ತಾನೆ ಇದ್ದಾರೆ. ಒಬ್ಬರಾದ್ಮೇಲೆ ಒಬ್ಬರು ಸ್ವರ್ಗದಲ್ಲಿರೋರು ಕೂಡ ಜಗಳ ಆಡ್ತಾ ಇದ್ದಾರೆ, ನರ್ಕದಲ್ಲಿರೋರು ಕೂಡ ಜಗಳ ಆಡ್ತಾ ಇದ್ದಾರೆ. ಸ್ಟಾರ್ಟಿಂಗ್ ನರ್ಕದಲ್ಲಿರೋರು ತುಂಬ ಚೆನ್ನಾಗೇ ಇದ್ದರು, ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಚೆನ್ನಾಗೇ ಇದ್ದರು. ಸೊ ಇವಾಗ ನರ್ಕದಲ್ಲಿರೋರು ಕೂಡ ಜಗಳನ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಈ ಜಗಳನ ನೋಡ್ತಾ ಇದ್ದರೆ ಇವಾಗಲೇ ಜಗಳ ಆಡ್ತಾ ಇದ್ದಾರೆ, ಇನ್ನು ಮುಂದೆ ಇನ್ನೂ ಅಷ್ಟೊಂದು ದಿನ ಇದೆ, ಅಲ್ಲಿವರೆಗೂ ಇನ್ನೆಷ್ಟು ಜಗಳನ ಆಡ್ಬೋದು ಅಂತ ಅನಿಸ್ತಾ ಇದೆ. ಸೊ ಸ್ಟಾರ್ಟಿಂಗೇ ಈ ಥರ ಒಬ್ಬರು ಬಗ್ಗೆ ಈ ಥರ ಮೈಂಡಲ್ಲಿ ಒಪಿನಿಯನ್ ಬಂದುಬಿಟ್ರೆ ಸೊ ಬಿಗ್ ಬಾಸ್ ಮುಗಿಯೋವರೆಗೂ ಅದೇ ಥರ ಇರುತ್ತೆ, ಜಗಳ ಕಿತ್ತಾಟ ಹಾಗೆ ಹೀಗೆ ಅಂದ್ಕೊಂಡು. ಸೊ ಇಲ್ಲಿ ಮಾನಸ್ ಅವರು ಮತ್ತು ಗೋಲ್ಡ್ ಸುರೇಶ್ ಅವರು ಒಬ್ಬರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಚೈತ್ರ ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ. ಮಾನಸ್ ಅವ್ರಿಗೂ ಚೈತ್ರ ಅವ್ರಿಗೂ ಜಗಳ ಆಗಿತ್ತು. ಯಾಕೆ ಏನು ಎಲ್ಲ ಫುಲ್ ಡೀಟೇಲ್ಸ್ ನಾನು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಸೊ ಜಗಳ ಆದಮೇಲೆ ಮಾನಸ್ ಅವ್ರು ಹೇಳ್ತಾರೆ ಸುರೇಶ್ ಅವ್ರ ಹತ್ರ, ಅವ್ರು ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದನೂ ಕೂಡ ಅಂತ ಹೇಳ್ತಾರೆ. ಅದಾದಮೇಲೆ ಸುರೇಶ್ ಅವ್ರು ಹೇಳ್ತಾರೆ, ಚೈತ್ರ ಅವ್ರನ್ನ ನೀವು ಹಾಗೆ ಹೀಗೆ ನೀವೇ ಬೆಸ್ಟು ಹಾಗೆ ಹೀಗೆ ಅಂತ ಹೇಳಿದ್ರೆ ಅವ್ರು ಚೆನ್ನಾಗಿರ್ತಾರೆ ಅಂತ ಹೇಳ್ತಾರೆ. ಮಾನಸ್ ಅವರು ಕೂಡ ಹೌದು ಅಂತ ಹೇಳಿ ನಗ್ತಾರೆ. ಸೊ ಇಲ್ಲಿ ಇವರಿಬ್ಬರು ಕಾನ್ವರ್ಸೇಷನ್ ಮುಂದುವರಿಯುತ್ತೆ. ಮಾನಸ್ ಅವರು ಹೇಳ್ತಾರೆ, ಚೈತ್ರ ಅವರು ಬೆಳಗ್ಗೆಯಿಂದ ನನಗೆ ಟ್ರಿಗರ್ ಮಾಡ್ತಾ ಇದ್ದಾರೆ ಅಂತ. ಹಾಗೆಯೇ ಮಾತಲ್ಲೇ ಮನೆ ಕಟ್ಬಿಟ್ರೆ ಚೈತ್ರ ಅವ್ರಿಗೆ ನೀನೇ ಚಿನ್ನ ನೀನೇ ರನ್ನ ಅಂತ ಹೇಳ್ಬಿಟ್ರೆ ಓ ಆಗಿರ್ತಾರೆ ಅಂತ ಸುರೇಶ್ ಅವರು ಕೂಡ ಹೇಳ್ತಾರೆ. ಹಾಗೆ ಸ್ವರ್ಗದಲ್ಲಿ ಜಗದೀಶ್ ಅವರು, ಇಲ್ಲಿ ನಮ್ಮ ಕಡೆ ಚೈತ್ರ ಅವರು, ಇವರಿಬ್ರಿಗೂ ಕೂಡ ಮಾತಲ್ಲೇ ಮನೆ ಕಟ್ಬಿಟ್ರೆ ಹ್ಞೂ ಅಂದ್ಕೊಂಡಿರ್ತಾರೆ ಅಂತ ಇಲ್ಲಿ ಅವ್ರಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದಾದಮೇಲೆ ಯಮುನೂರ ಹತ್ರ ಚೈತ್ರ ಅವ್ರನ್ನ ಬಿಟ್ಟರೆ ಇಲ್ಲೇ ನಿಮಗೆ ಬೆಂಕಿ ಹಚ್ತಾ ಇದ್ದಾರೆ ಅಂತ ಹೇಳಿ ಎಲ್ಲನೂ ಕೂಡ ವಿಷಯನ ಹೇಳ್ಬಿಡ್ತಾರೆ ಅಂತ ಕೂಡ ಚೈತ್ರ ಅವ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇವರಿಬ್ಬರನ್ನ ನೋಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಂತು ಪಂತು ಅಂತೂ ನೆನಪಾಗ್ತಾ ಇದ್ದಾರೆ. ಸಂತು ಪಂತು ಅಂತ ಯಾರಂದರೆ ಗೊತ್ತು ಅಲ್ವಾ, ಲಾಸ್ಟ್ ಸೀಸನಲ್ಲಿ ಇದ್ದಂತಹ ತುಕಾಲಿ ಸಂತೋಷ್ ಅವರು ಹಾಗೆ ವರ್ತೂರ್ ಸಂತೋಷ್ ಅವರು. ಸೊ ಅದೇ ರೀತಿ ಇವರಿಬ್ಬರು ಕಾಣಿಸ್ಕೋತಾ ಇದ್ದಾರೆ. ವರ್ತೂರ್ ಸಂತೋಷ್ ಅಂತ ಅಂದರೆ ಇವಾಗ ಇರೋಂತಹ ಸುರೇಶ್ ಅವರು, ಹಾಗೆಯೇ ತುಕಾಲಿ ಅವರ ಅಂತ ಅಂದರೆ ಪಂತು ಅಂತ ಹೇಳಿದ್ರೆ ತುಕಾಲಿ ಅವರ ವೈಫು. ಸೊ ಇವರಿಬ್ಬರು ಕೂಡ ಅವ್ರ ಪ್ಲೇಸ್ನ ರೀಪ್ಲೇಸ್ ಮಾಡ್ತಾಯಿದ್ದಾರೆ ಅಂತ ಅನಿಸುತ್ತೆ ಈ ಸೀಸನಲ್ಲಿ. ಸೊ ನೋಡೋಣ ಇವರಿಬ್ಬರು ಮಾತುಕತೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ. ಕೊನೆವರೆಗೂ ಇವರಿಬ್ಬರು ಹೀಗೆ ಇರ್ತಾರ, ಸಂತು ಪಂತು ಹೇಗಿದ್ರು ಲಾಸ್ಟ್ ಸೀಸನಲ್ಲಿ ಕೊನೆವರೆಗೂ ಅವರೇ ಅದೇ ಥರ ಇವರಿಬ್ಬರು ಇರ್ತಾರ ಅಂತ ಕಾದು ನೋಡೋಣ. ಸೊ ಇದಿಷ್ಟೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವರಿಬ್ಬರ ಬಗ್ಗೆ. ಥ್ಯಾಂಕ್ ಯು.